ಮಳೆಗಾಲದಲ್ಲೊಂದು ಈ ಥರ ಉಂಡೆ ಕಡುಬು ಮಾಡಿ ತಿನ್ನಬೇಕು ಫ್ರೆಂಡ್ಸ್. ನಾನಿವತ್ತೊಂದು ಹಳೇ ಕಾಲದ ಟ್ರೆಡಿಷನಲ್ ರೆಸಿಪಿ ಉಂಡೆ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಅಕ್ಕಿ ರವೆಯನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಬರೀ ಒಂದು 20 ನಿಮಿಷದಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಆದ ರೆಸಿಪಿ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟಿ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಗಿಡರ್. ನೋಡಿ, ನಾನಿವತ್ತು ಉಂಡೆ ಕಡುಬು ಮಾಡಲಿಕ್ಕೆ 2 ಲೋಟದಷ್ಟು ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ. ನೋಡಿ, ಈ ಥರ ತರಿ ಇರುವಂತಹ ಅಕ್ಕಿ ರವೆ. ಉಂಡೆ ಕಡುಬಿನ ಒಗ್ಗರಣೆಗೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೇನೆ. ಹಾಗೆ ಒಂದು 3/4 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 3/4 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ನಾನಿಲ್ಲಿ ಕೆಂಪು ಮೆಣಸು ಹಾಕೋ ಬದಲಿಗೆ ಬಾಳ್ಗೆ ಮೆಣಸು ಹಾಕ್ತಾ ಇದ್ದೇನೆ. ಅಂದರೆ ನೋಡಿ, ಇದು ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಒಂದು 3 ತಗೊಂಡಿದ್ದೇನೆ. ಒಂದು ಚಿಕ್ಕ ಕಪ್ಪಲೆ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ನಮ್ಮ ಒಗ್ಗರಣೆಗೆ ಸ್ವಲ್ಪ ನಾನು ನ್ಯಾಚುರಲ್ ಆದ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ನಾನು ಆವಾಗಲೇ ತೋರಿಸಿದಂಥ ಸಾಸಿವೆ, ಉದ್ದಿನ ಬೇಳೆ ಹಾಗೆಯೇ ಕಡಲೆಬೇಳೆ ಒಟ್ಟಿಗೆ ಹಾಕೊಳ್ತೇನೆ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಾಗಲಿ. ಒಗ್ಗರಣೆಯಲ್ಲಿ ಹೆಚ್ಚಿನವರಿಗೆ ಗೊತ್ತಿರುವಂಥದ್ದೇ ಸಿಂಪಲ್ ಆದ ಒಗ್ಗರಣೆ. ಇಲ್ಲಿ ಕರಿಬೇವು ಮತ್ತು ಈ ಶುಂಠಿಯನ್ನು ಕೂಡ ಹಾಕೋಬಹುದು ಬೇಕಾದವರು. ನಾನಿಲ್ಲಿ ಮಜ್ಜಿಗೆ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನೀರನ್ನು ಸೇರಿಸುವ. ನಾನಿಲ್ಲಿ 2 ಲೋಟ ಅಕ್ಕಿ ಹಿಟ್ಟಿಗೆ ಒಂದು 4 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನಾವು ತಗೊಳ್ಳೋ ಹಿಟ್ಟಿನ 2 ಪಾಲು ನೀರು ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕೊಳ್ಳುವ. ನೋಡಿ, ಎಲ್ಲ ಹಾಕಿದ ನಂತರ ಇದನ್ನು ಸರಿ ಕುದಿಸಬೇಕು. ನಮಗೆ ಬೆಳಗ್ಗೆ ಬೇಗ ಎದ್ದು ಏನು ತಿಂಡಿ ಮಾಡೋದಂತ ಹೇಳಿ ಫೀಲ್ ಆದಾಗ ಈ ಥರ ಒಂದು ಉಂಡೆ ಕಡುಬು ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಒಳ್ಳೆ ರೆಸಿಪಿ. ಒಗ್ಗರಣೆ ಕೊಟ್ಟು ಸಿಂಪಲಾಗಿ ಒಂದು ಚಟ್ನಿ ಅಥವಾ ಸಾಂಬಾರು ಜೊತೆಗೆ ಹಾಗೆ ಸೇವಿಸ್ಬೋದು. ಅಕ್ಕಿ ರವೆಯನ್ನು ಹಾಕೊಳ್ಳುವ. ಮತ್ತು ಅಕ್ಕಿ ರವೆಯನ್ನು ಏನು ಹುರಿಲಿಕ್ಕಿಲ್ಲ, ಡೈರೆಕ್ಟ್ ಹಾಕಲಿಕ್ಕೆ. ನಾವು ಹಿಟ್ಟು ಹಾಕಿದ ನಂತರ ಈ ಥರ ಕೈ ಆಡಿಸ್ತಾ ಇರಬೇಕು. ಇಲ್ಲದ್ರೆ ಬೇಗ ಗಟ್ಟಿಯಾಗಿ ಬಿಡ್ತದೆ, ಉಂಡೆ ಕಟ್ತದೆ. ಮತ್ತೆ ಸರಿ ಮಿಕ್ಸ್ ಮಾಡುವ. ಒಗ್ಗರಣೆ ಎಲ್ಲ ಕಡೆಗೆ ಬರಬೇಕಾಯ್ತಾ. ಇದನ್ನು ಉಂಡೆ ಕಡುಬು ಅಂತ ಹೇಳ್ತಾರೆ, ಕೆಲವರು ಒಗ್ಗರಣೆ ಕಡುಬು ಅಂತ ಕೂಡ ಹೇಳ್ತಾರೆ. ಅಂದರೆ ಫುಲ್ ಒಗ್ಗರಣೆ ಎಲ್ಲ ಹಾಕಿ ಮಾಡಿರ್ತೇವೆ. ನೋಡಿ ನೋಡಿ, ಬೇಗ ನೀರು ಆರ್ತಾ ಬರ್ತದೆ. ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಅಡಿ ಹಿಡಿತದೆ. ಬಾಣಲೆ ಬಿಟ್ಟು ಈ ಥರ ಬಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ. ಸ್ವಲ್ಪ ತಣಿಲಿಕ್ಕೆ ಬಿಡಬೇಕಷ್ಟೇ. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆ ಮಾಡ್ತಾ ಇದ್ದೇನೆ. ಸ್ವಲ್ಪ ತಣ್ಣಗೆ ಆಗಿದೆ, ಇಷ್ಟಾದರೆ ಸಾಕು. ನಮಗೆ ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಆಯಿತು. ನೋಡಿ, ಚೆಂದ ಉಂಡೆ ಮಾಡಿ ಮಧ್ಯದಲ್ಲೊಂದು ಹೊಟ್ಟೆ ಮಾಡಿ ಇಡಬೇಕು. ಆವಾಗ ಬೇಗ ಬೇಯ್ತದೆ. ಈ ಥರ ಹೊಟ್ಟೆ ಮಾಡೋದ್ರಿಂದ ಕಡುಬು ಬೇಗ ಬೇಯ್ತದೆ, ಆಯಿತಾ. ಇಡ್ಲಿ ಪಾತ್ರದಲ್ಲಿ ನಾನು ಆವಾಗಲೇ ನೀರಿಟ್ಟಿದ್ದೆ. ಅದು ನೀರು ಸರಿ ಬಿಸಿಯಾಗಿದೆ. ಒಂದೊಂದೇ ಕಡುಬನ್ನು ಇಡ್ತಾ ಬರುವ. ಉಂಡೆ ಕಡುಬನ್ನು ಮತ್ತೆ ಹಬೆಯಲ್ಲಿ ಬೇಯಿಸಲಿಕ್ಕೆ ಫಸ್ಟಿಗೆ ನಾವು ಬಾಣಲೆಯಲ್ಲಿ ಅರ್ಧ ಬೇಯಿಸಿರ್ತೇವೆ, ನಂತರ ಅರ್ಧ ಈ ಹಬೆಯಲ್ಲಿ ಬೇಯಿಸೋದು. ಆದರೆ ರುಚಿಯಾದ ಕಡುಬು ರೆಡಿ ಆಗ್ತದೆ ಲಾಸ್ಟಿಗೆ. ನೋಡಿ, 2 ಲೋಟ ಅಕ್ಕಿ ಹಿಟ್ಟಲ್ಲಿ 9 ಕಡುಬು ಆಗಿದೆ. ಇದನ್ನು ಹಾಗೆ ಮುಚ್ಚಿಡುವ. ಒಂದು 15ರಿಂದ 20 ನಿಮಿಷ ಹಾಗೆ ಬೇಯಬೇಕು. ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಆಯಿತು. ತುಂಬ ಹೈ ಫ್ಲೇಮಲ್ಲಿಟ್ಟು ಬೇಯಿಸೋದು ಬೇಡ. ವಾ, ಹೇಗೆ ಬೆಂದಿದೆ ನೋಡಿ. ನೋಡಲಿಕ್ಕೆ ಭಾರಿ ಸೂಪರಾಗಿ ಕಾಣ್ತಾ ಉಂಟು. ನೋಡಿ, ಈ ಒಗ್ಗರಣೆ ಎಲ್ಲ ಅಲ್ಲಲ್ಲಿ ಹೇಗೆ ಕಾಣ್ತಾ ಇದೆ. ಒಂದು 20 ನಿಮಿಷದಲ್ಲಿ ಮಾಡಿ ಮುಗಿಸುವಂಥ ಒಂದು ಒಳ್ಳೆ ರೆಸಿಪಿ. ಬಿಸಿ ಬಿಸಿ ಶುದ್ಧ ತುಪ್ಪವನ್ನು ಹಾಕುವ. ತುಪ್ಪ ಹಾಕಿ ತಿನ್ಲಿಕ್ಕಂತೂ ಭಾರಿ ರುಚಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಪೆಷಲ್ ಆದ ಉಂಡೆ ಕಡುಬು ಹೇಗೆ ಬಂದಿದೆ ಅಂತ ಹೇಳಿ. ಈ ಒಗ್ಗರಣೆ ಎಲ್ಲ ಅಲ್ಲಲ್ಲಿ ನಿಮಗೆ ಕಡುಬಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಬಾಯಿಗೆ ಸೇವಿಸ ಉಂಟಲ್ಲ, ಸಿಗ್ತಾ ಇರ್ತದೆ ಎಲ್ಲ ಒಗ್ಗರಣೆ. ಭಾರಿ ರುಚಿಯಾಗಿರ್ತದೆ. ನೀವು ಕೂಡ ತಪ್ಪದೇ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.